ಎಚ್ ಎಸ್ ಶೆಟ್ಟರು ತಮ್ಮ ಹಿರಿಯರ ಹೆಸರಲ್ಲಿ ಮಾಡಿರತಕ್ಕಂತಹ ಟ್ರಸ್ಟ್ ಏನಿದೆ ಅದರ ಮೂಲಕ ದೊಡ್ಡ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೊರಗರಿಗೆ ಮನೆಯನ್ನು ಕಟ್ಟಿಕೊಡುವ ಕೆಲಸ ಇದಾಗಲೇ 2 ವರ್ಷಗಳಿಂದ 28 ಮನೆಗಳ ನಿರ್ಮಾಣ ಆಗಿ ಅವುಗಳನ್ನು ಅವರಿಗೆ ಸಮರ್ಪಿಸಿಯೂ ಆಗಿದೆ. ಇನ್ನೀಗ 3ನೇ ಹಂತದಲ್ಲಿ ಮತ್ತೆ ಪುನಃ 14 ಮನೆಗಳನ್ನು ಕಟ್ಟಿಕೊಡುವ ಸಂಕಲ್ಪವನ್ನು ಮಾಡಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕೈಜೋಡಿಸಬೇಕು. ಒಂದು ಸಮಾಜದ ಬೆಳವಣಿಗೆ ಅಂದರೆ ಸರ್ವಾಂಗೀಣ ಬೆಳವಣಿಗೆ ಇದೆ ಅಂತಾದ್ರೆ ಮಾತ್ರ ಅದನ್ನು ಬೆಳವಣಿಗೆ ಎಂದು ಕರೀತೇವೆ. ಒಂದು ದೇಹದಲ್ಲೇ ಗಮನಿಸಿ, ದೇಹ ಬೆಳೀತಾ ಇದೆ, ಮಗು ಬೆಳೀತಾ ಇದೆ ಅಂತ ಯಾವಾಗ ಹೇಳ್ತೇವೆ? ಸರ್ವಾಂಗಗಳು ಕೂಡ ಸಮ ಪ್ರಮಾಣದಲ್ಲಿ ಯೋಗ್ಯವಾದ ಪ್ರಮಾಣದಲ್ಲಿ ಬೆಳೀತಾ ಇದ್ರೆ ಅದನ್ನು ಮಗು ಬೆಳೀತಾ ಇದೆ ಅಂತಂತೇವೆ. ಅದರ ಬದಲಾಗಿ ಊಹಿಸಿಕೊಳ್ಳಿ, ಕೈ ಮಾತ್ರ ಬೆಳೀತಾ ಹೋಯಿತು, ಇಲ್ಲ ಕಾಲು ಮಾತ್ರ ಬೆಳೀತಾ ಹೋಯಿತು, ಮೂಗು ಮಾತ್ರ ಬೆಳೀತಾ ಹೋಯಿತು, ಕಿವಿ ಮಾತ್ರ ಬೆಳೀತಾ ಹೋಯಿತು. ಇದನ್ನು ಬೆಳವಣಿಗೆ ಅಂತ ಹೇಳ್ತಾರೆ ಯಾರಾದರೂ? ಇಲ್ಲ, ಅದೊಂದು ರೋಗ ಅಂತ ಪರಿಗಣಿಸ್ತಾರೆ. ಅದೊಂದು ರೋಗ. ಡಾಕ್ಟರ್ ಹತ್ರ ಹೋದ್ರೆ ನಿರ್ವಾಹ ಇಲ್ಲ ಅಂತ ಹೇಳ್ಕೊಂಡು ಆ ಭಾಗವನ್ನು ಕತ್ತರಿಸಿ ತೆಗಿತಾರೆ ಅಷ್ಟೆ. ಕ್ಯಾನ್ಸರ್ ಅಂತ ರೋಗ ಬಂದ್ರೆ ಹಾಗೆ ಆ ಭಾಗ ಮಾತ್ರ ಅದು ವಿಪರೀತವಾಗಿ ಏನು ಬೆಳೀತಾ ಹೋಗುತ್ತೆ. ಹಾಗೆ ಸಮಾಜ ಒಂದು ಶರೀರ ಅಂತ ಪರಿಗಣಿಸಿದ್ದಾದರೆ ಅಲ್ಲಿರುವ ಸರ್ವಾಂಗಗಳು ಕೂಡ ಸಮ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತಂದ್ರೆ ಆವಾಗ ಸಮಾಜ ಬೆಳೀತಾ ಇದೆ. ಅದು ಇಲ್ಲದೆ ಎಲ್ಲೋ ಒಂದು ಕಡೆ ಮಾತ್ರ ಬೆಳವಣಿಗೆ ಇದೆ, ಇನ್ನುಳಿದ ಭಾಗಗಳು ಸೊರಗ್ತಾ ಇದ್ದಾವೆ ಅಂತಂದ್ರೆ ಅದನ್ನು ಸಮಾಜದ ಬೆಳವಣಿಗೆ ಅಂತ ಹೇಳಿಕೊಂಡು ಕರೀಲಿಕ್ಕೆ ಬರುವುದಿಲ್ಲ. ಸಮಾಜದಲ್ಲಿ ಅಂತಹ ಭಾಗ ಏನಿದೆ, ಯಾವುದು ಸೊರಗ್ತಾ ಇದೆ, ಅದು ಕೂಡ ನಮ್ಮೊಂದಿಗೆ ಸರಿಸಮನಾಗಿ ಬೆಳೀಬೇಕು ಅಂತ ಹೇಳಿಕೊಂಡು ಈ ದೊಡ್ಡ ಒಂದು ಉದ್ದೇಶದಿಂದ ನಮ್ಮ ಎಚ್ ಎಸ್ ಶೆಟ್ಟರು ಇವತ್ತು ದೊಡ್ಡ ಸಂಕಲ್ಪವನ್ನು ಮಾಡಿ ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಭಗವಂತ ಭಗವದ್ಗೀತೆಯಲ್ಲಿ ಒಂದು ಆಡಿದ ಮಾತಿದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ಸಮಾಜದಲ್ಲಿ ದುಃಖ ಕಷ್ಟ ಒದಗಿ ಬರುತ್ತೋ, ಸಜ್ಜನರಿಗೆ ಒದಗಿ ಬಂದಂತಹ ಕಷ್ಟ ದುಃಖವನ್ನು ದೂರ ಮಾಡಲಿಕ್ಕೆ ನಾನು ಯುಗ ಯುಗಗಳಲ್ಲೂ ಅವತರಿಸಿ ಬರ್ತೇನೆ. ಕಲಿಯುಗದಲ್ಲಿ ಸಜ್ಜನರು ಕಷ್ಟದಲ್ಲಿದ್ದಾರೋ ಇಲ್ಲೋ, ಆಗ ಅವರು ಉದ್ಧಾರ ಆಗ್ಬೇಕೋ ಬೇಡೋ, ಮತ್ತೆ ಯಾಕೆ ನೀನು ಬಂದಿಲ್ಲ ಅಂತ ಕೇಳಿದರೆ ಕೃಷ್ಣ ಅಂತ ಇದ್ದಾನೆ, ನಾನು ನೇರವಾಗಿ ಬರೋದಿಲ್ಲ, ಕೆಲವರೊಳಗೆ ವಿಶೇಷ ರೂಪದಿಂದ ನಾನು ಇದ್ದುಕೊಂಡು ಅವರಿಂದ ಆ ಕಾರ್ಯವನ್ನು ಮಾಡಿಸ್ತೇನೆ. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ನಾನು ಒಂದು ಅಂಶ ರೂಪದಿಂದ ಕೆಲವರೊಳಗೆ ಇದ್ದುಕೊಂಡು ಆ ಕಾರ್ಯವನ್ನು ನಾನು ಮಾಡ್ತಾ ಇರ್ತೇನೆ. ನಮಗಿವತ್ತು ಕೃಷ್ಣನ ಆ ಮಾತನ್ನು ನೆನಪಿಸಿಕೊಂಡ್ರೆ, ಈಗ ತಾನೇ ನಾವು ಕೃಷ್ಣ ಪೂಜೆ ಮುಗಿಸಿಕೊಂಡು ಬಂದಿದ್ದೇವೆ, ಅದರಿಂದಲೇ ಸ್ವಲ್ಪ 1 ಗಂಟೆ ಅಷ್ಟು ವಿಳಂಬ ಆಯಿತು ನಮ್ಮಿಂದ. ಆ ಹೊತ್ತಿಗೆ ನಾವು ಅಲ್ಲಿ ಕೃಷ್ಣದೇವರ ಪೂಜೆ ಮಾಡ್ತಾ ಇದ್ವಿ. ಆ ಮುಹೂರ್ತಕ್ಕೆ ಸರಿಯಾಗಿ ನಾವು ಅಲ್ಲಿ ಕೃಷ್ಣದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ, ಈ ಕಾರ್ಯ ಎಲ್ಲವೂ ಕೂಡ ಸುಗಮವಾಗಿ ಸಾಗಲಿ ಅಂತ ಹೇಳಿಕೊಂಡು ಆ ಕೃಷ್ಣ ನಮ್ಮ ಆರಾಧ್ಯ ಮೂರ್ತಿಯಾಗಿರೋ ಕೃಷ್ಣ ಅವರ ಒಳಗೆ ವಿಶೇಷ ಆ ಅಂಶ ರೂಪದಿಂದ ಇದ್ದುಕೊಂಡು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಹಾಗಾಗಿ ಕೃಷ್ಣ ಇಂತಹ ವಿಭೂತಿ ರೂಪಗಳಿಂದ ಒಳಗೆ ನಿಂತುಕೊಂಡು ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಇದು ಕೃಷ್ಣದೇವರೇ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಎಂಬ ನಮ್ಮ ಭಾವನೆ ಇದೆ. ಹಾಗಾಗಿ ಈ ಕಾರ್ಯ ಸಾಂಗವಾಗಿ ಸುಸೂತ್ರವಾಗಿ ನೆರವೇರಲಿ. ಕೃಷ್ಣ ಮಾಡಿದ್ದು ಹಾಗೆ, ಅವನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವ, ಆದರೆ ಅಲ್ಲಿ ತಾನು ಇರದೆ ಮರುಕ್ಷಣದಲ್ಲಿದ್ದುಕೊಂಡು ಗೊಲ್ಲರ ನಡುವೆ ಹೋಗಿ ಸೇರಿಕೊಂಡ. ಇದರಿಂದಾಗಿ ಆ ಸಂತತಿಗೇನೆ ದೊಡ್ಡ ಹೆಮ್ಮೆ ಬಂತು. ಅದರಂತೆ ಅನುಗ್ರಹ ಎರಡೂ ಜೊತೆ ಸೇರಿದೆ ಸಮಾಜಕ್ಕೆ. ಆ ಸಮಾಜಕ್ಕೆ ವಿಶೇಷವಾದ ಒಳಿತಾಗಲಿ ಅಂತ ನಾವು ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಭಾವನಾತ್ಮಕವಾಗಿ ಇಲ್ಲ ನಮ್ದು ಏನು ಸಾಧ್ಯವೋ ಆ ರೀತಿಯಲ್ಲಿ ಶೆಟ್ಟರ ಜೊತೆಗೆ ಕೈ ಜೋಡಿಸೋಣ, ಎಲ್ಲರಿಗೂ ಒಳಿತಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ನೆರೆದಿರುವ 78 ವರ್ಷ ಆಯಿತು.
ಎಚ್ ಹತ್ರ ಬೆಂಗಳೂರು ಅವರ ಆಫೀಸಿಗೆ 4ನೇ ಫ್ಲೋರ್ ಮೇಲೆ ಹೋದ ಕೂಡಲೇ ನನಗೆ ಅತ್ಯಂತ ಖುಷಿ ಆಯಿತು. ಕಮರ್ಷಿಯಲಿಗೆ ಒಳ್ಳೆಯ ಚಂಡಿ ಹೋಮ ಮಾಡಿ ನಿಮ್ಮ ಮನೆಗೆ ಆಫೀಸಿಗೆ ಬರ್ಬೋದಾ ಕೇಳಿದೆ. ಬನ್ನಿ ಜಾತ್ರೆ ಅಂತ ಹೇಳಿದರು. ಹೋದ ಕೂಡಲೇ ನಮ್ಮ ಚಿನ್ನದ ರಥಗೆ 25 ಲಕ್ಷ ಚೆಕ್ ಕೊಟ್ಟು ವಿನಯ್ ಕುಮಾರ್ ಸರ್ಕೆ ಅವರು, ಚಾತ್ರಿ ಅವರು, ವಾದಿರಾಜ್ ಅವರು, ಸಚಿದಾನಂದ ಶೆಟ್ಟಿ ಅವರು, ಕಿರಣ್ ಕೊಡ್ಗೆ ಅವರು, ದಾನಪ್ಪನವರು, ಮುರಳಿ ಕಡೇಕರ್ ಅವರು, ಕುಮಾರ್ ದಾಸರು, ನಾಗರಾಜ್ ಶೆಟ್ಟರು ಮತ್ತು ನಮ್ಮ PDO ಸ್ವಾಮಿನಾಥ್ ಅವರು, ವಿಶೇಷವಾಗಿ ಕೊರಗ ಸಮುದಾಯದಿಂದ ರೆಪ್ರೆಸೆಂಟಿಂಗ್ ನಮ್ಮ ಗಣೇಶ್ ಅವರು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಬಂದಿದ್ದಾರೆ. ಮುಂಬರುವ ದಿನದಲ್ಲಿ ಅವರದ್ದು ಭಾಳಷ್ಟು ಸಹಾಯವನ್ನು ತಗೊಳ್ತೀವಿ. ಪತ್ರಕರ್ತರು, ಮಾಧ್ಯಮದವರು, ಕೊರಗ ಸಮುದಾಯದ ಎಲ್ಲ ಬಂಧುಗಳು, ಊರಿನವರು, ಹಿರಿಯರು, ಕಿರಿಯರು, ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಸಭೆಯನ್ನು ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ಮುಕ್ತಾಯ ಮಾಡ್ತೀವಿ. ಜೈ ಶ್ರೀರಾಮ್.